ಹಾಯ್ ಫ್ರೆಂಡ್ಸ್, ಎಲ್ಲ ಏನು ಮಾಡ್ತಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನನ್ನ ಒಂದು ಸ್ವಲ್ಪ ಕೆಲವಾರು ನೆನಪುಗಳಿದ್ದಾವೆ. ನೆನಪುಗಳು ಯಾಕೋ ನೆನಪಾದವು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮುಂದೆ. ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಸುಮಾರು 2012 ಬಂದೆ. ಮೋಸ್ಟ್ಲಿ 2012 ಅನಿಸುತ್ತೆ. ನಮ್ಮ ಅಕ್ಕನ ಮನೇಲಿದ್ದೆ. ಬಂದು ಚೆನ್ನಾಗಿ ನೋಡ್ಕೊತಿದ್ರು. ಅಲ್ಲಿದ್ದೆ, ನಮ್ಮ ಅಕ್ಕನ ಮನೇಲಿದ್ದೆ, ಚೆನ್ನಾಗಿ ನೋಡ್ಕೊತಿದ್ರು. ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ಫೇವ್ರೆಟ್ ನನ್ನ ತಂಗಿ. ನನ್ನ ತಂಗಿ ಅಂದರೆ ನನಗೆ ತುಂಬ ಇಷ್ಟ. ತಂಗಿ ಅಂದರೆ ಸೊಸೆ ಆಗಬೇಕು, ಆದರೆ ನಾವು ನಮ್ಮ ಅಕ್ಕನ ಅಕ್ಕ ಅಂತೀವಿ. ಅವಳು ನನ್ನ ತಂಗಿ ಅಂತಲೇ ಕರಿತೀನಿ. ನಂಗೆ ಅವಳಂದರೆ ಸಖತ್ತು ಇಷ್ಟ ಫ್ರೆಂಡ್ಸ್. ಬಟ್ ನಾನು ಅವಳು ಮಾತಾಡೋಲ್ಲ. ಸುಮಾರು ವರ್ಷ ಆಗೈತೆ ಅವಳ ಹತ್ರ ನೆನಪಿಟ್ಟು, ಜಾಸ್ತಿ ಮಾತಾಡೋಕ್ಕೂ ಅಲ್ಲ. ಆದರೆ ನನಗೆ ಅವಳು ಅಂದರೆ ಸಖತ್ತು ಇಷ್ಟ, ತುಂಬಾ ಇಷ್ಟ ಅವಳಂದರೆ. ಯಾಕೆಂದರೆ ಚಿಕ್ಕ ಹುಡುಗಿಯಿಂದನೂ ಸಹಿತ ನಂದು ಜೊತೆಲ್ಲ ಜಾಸ್ತಿ ಬೆಳೀತಾ ಇತ್ತು, ಜಾಸ್ತಿ ಇರ್ತಿದ್ದು ನನ್ನ ಜೊತೆಲೆ. ಅವ್ರ ಅಪ್ಪ ಅಮ್ಮ ಇಲ್ಲಿ ಕೆಲ್ಸಕ್ಕಂತ ಬಂದಿದ್ರು, ಇಲ್ಲೇ ಇದ್ದರು. ಆದರೂ ನನಗೆ ಅವಳಂದರೆ ಸಖತ್ತು ಇಷ್ಟ. ತುಂಬ ವರ್ಷ ಆಯಿತು ಮಾತಾಡಿಸಿಲ್ಲ. ಹಿಂಗೇನೋ ನನ್ನ ಜೀವನದಲ್ಲೇ ಘಟನೆ ನಡೆದಿರೋದಕ್ಕೆ ಮಾತಾಡಿಸ್ಲಿಲ್ಲ. ಅದರೊಳಗೆ ಒಂಚೂರು ನೋವಾಗೈತೆ. ಯಾರು ಕೆಡ್ತಂಗೆ ಮಾತಾಡೋರ ಬಗ್ಗೆ ನನಗೆ ತಡ್ಕೊಳಕ್ಕಾಗಲ್ಲ. ಅದ್ರಲ್ಲಿ ಮನಸ್ಸಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಮಾತಾಡಿಸ್ಬೇಕು ಅವಳನ್ನ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಇರ್ತೀನಿ, ನನಗೆ ಹೆಚ್ಚು ತುಂಬ ಇಷ್ಟಪಡ್ತೀನಿ. ಆದರೆ ಮನಸ್ಸಲ್ಲಿ ಯಾವಾಗ ಮಾತಾಡಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಗೊತ್ತಿಲ್ಲ. ಇವತ್ತು ನಾನು ಅವಳ ಜೊತೆಗಿದ್ದಾಗ ಅವಳು LKG UKG ಓದ್ತಾ ಇತ್ತು. ಟ್ಯೂಷನ್ನಿಗೆ ಕರ್ಕೊಂಡ್ಬರುತ್ತಿದ್ದೆ. ಎಲ್ಲ ಅವಳೇ ಹೋಗೋಳು. ಸ್ಕೂಲ್ಗೆಲ್ಲ ಅವ್ರ ಅಪ್ಪ ಅವರಮ್ಮ ಬಿಟ್ಟು ಬರ್ತಾಯಿದ್ರು. ಅವಳು ಅಂದರೆ ಅವಳ ಜೊತೆ ಊರಲ್ಲೂ ಜಾಸ್ತಿ ಹೊಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಹೊಂದ್ಕೊಂಡಿದ್ದೆ. ಊರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ. ಹಿಂಗೇನೋ ಅವಳಂದರೆ ಸಖತ್ತು ಇಷ್ಟ. ಊರಲ್ಲಿ ಹಂಗೆ ಕಾಂಟ್ರಾಕ್ಟಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ವಿ. ಅದಾದಮೇಲೆ ಬೆಂಗಳೂರಿಗೆ ಬಂದು ಗರಮ್ಮರ ಮನೆ 1 ವರ್ಷ ಇದ್ದ. ಆವಾಗಲೂ ಚೆನ್ನಾಗಿದ್ದು, ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಜಗಳ ಮಾಡ್ಕೊಂಡೆಲ್ಲ ಇದ್ವಿ. ಬಟ್ ನೋಡಿ, ನನ್ನ ಕೈಯಾಗಿ ಇವತ್ತಿನವರೆಗೂ ಅವಳ ಸ್ಟ್ರೈಟ್ ಕಾಣಿಸ್ತಾ ಇದೆಯಾ? ಸುಪ್ರಿಯಾ ಅಂತೇಳಿ ಅವಳ ಹೆಸರೈತೆ. ಬಟ್ ಹೆಸ್ರು ಹಾಕ್ಸ್ಕೊಂಡಾಗ್ಲಿಂದ ಹೆಸ್ರು ಹಾಕ್ಸ್ಕೊಂಡ್ರೆ ದೂರ ಆಯ್ತಾರೆ ಅಂತಾರೆ. ಅದೇನೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಅದು ನಿಜ ಆಗಿದೆ. ಅದಕ್ಕೆ ನಾನು ಯಾರ್ದು ಹೆಸ್ರು ಹಾಕ್ಸ್ಕೊಳ್ಳೋದು ಇವಾಗ. ಆದರೂ ನನ್ನ ರಿಕ್ವೆಸ್ಟ್ ಇಷ್ಟೇ, ಅವ್ರ ಅಮ್ಮನಾಗಲಿ ಇಲ್ಲ ಅವಳಾದರೂ ವಿಡಿಯೋ ನೋಡಿದ್ರೆ ನಾನು ಸಾಯೋ ಅಷ್ಟೊತ್ತಿಗೆ, ಯಾವಾಗ ಸಾಯ್ತೀನೋ ಯಾವಾಗಿರ್ತೀನೋ ಗೊತ್ತಿಲ್ಲ. ಮನುಷ್ಯನ ಜನ್ಮ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಸಾಯೋ ಅಷ್ಟೊತ್ತಿಗೆ ಒಂದು ಸತಿನಾದರೂ ಅವಳಿಗೆ ನೋಡ್ಬೇಕಂತ ತುಂಬ ಆಸೆ ಐತೆ. ನಾನೇನೋ ತಪ್ಪು ಮಾಡಿದ್ದಿಲ್ಲ ಅಂತ ಹೇಳಲ್ಲ. ಆ ತಪ್ಪಿಗೋಸ್ಕರ ಮಕ್ಳಿಗೆ ದ್ವೇಷ ಮಾಡೋದು ಸರಿಯಾಗಲ್ಲ. ನನ್ನ
ಸಾಯೋ ಅಷ್ಟೊತ್ತಿಗೆ ಒಂದ್ಸತಿ ಮಾತ್ರ ಅವಳು ನೋಡ್ಬೇಕನ್ನೋ ಆಸೆ ಐತೆ. ಗಂಟೆ ನನಗೆ ಒಂದು ಕಣ್ಣು ನಮ್ಮ ಅಕ್ಕನ ಮಗಳು ಇನ್ನೊಬ್ಳು ಇದ್ದಾಳೆ ಚಿಕ್ಕವಳು, ಅವಳಾದರೆ ಇನ್ನೊಂದು ಕಣ್ಣು. ನನಗೇನೋ ಅವರಿಬ್ಬರು ಅಂದರೆ ಸಖತ್ತು ಇಷ್ಟ. ನಮ್ಮ ಮನೆಯವ್ರಿಗಿಂತ ಜಾಸ್ತಿ ಇಷ್ಟಪಡ್ತೀನಿ. ಆದರೆ ಇವಳು ನನ್ನ ಚಿಕ್ಕವಳು ನನ್ನ ಜೊತೆಗೆ ಚೆನ್ನಾಗವಳೆ. ಆದರೂ ಒಂದೊಂದು ಟೈಮ್ ನನಗೆ ಅವಳ ಜೊತೆ ಇರ್ಬೋದು. ಅವಳನ್ನು ಕೇಳಿದ್ದೀನಿ ನಾನು, ನೀನು ನನ್ನ ಜೊತೆ ಇಷ್ಟು ಚೆನ್ನಾಗಿದ್ಯಾ, ಇಷ್ಟು ತಾಯಿ ಥರ ಅಮ್ಮ ಅಂದ್ಕೊಂಡಿದ್ಯಾ, ಬಟ್ ನೀನು ದೊಡ್ಡವಳಾದ್ಮೇಲೆ ನೀನು ನನ್ನ ದೂರ ಮಾಡ್ತೀಯಾ ಅಂತ ಕೇಳಿದ್ದೀನಿ. ಇಲ್ಲಮ್ಮ ದೂರ ಮಾಡಲ್ಲ ಅಂತ ಹೇಳವಳೆ. ಇಲ್ಲ ಮಾಡಲ್ಲ. ನನಗೆ ಅವಿಬ್ಬರು ಸಖತ್ತು ಇಷ್ಟ. ಒಂದಂತೂ ಮಾತಾಡ್ಸಲ್ಲ, ದೂರ ಅವಳೆ. ಬಟ್ಟು ಅವಳು ಅಂದರೆ ಬೆಳೀತಾ ಬೆಳೀತಾ ಮಕ್ಕಳು ಮೈಂಡು ಹೆಂಗೆ ಬರುತ್ತೋ ಗೊತ್ತಾಗಲ್ಲ. ಇವಾಗ ಅವಳು ಓದ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡವಳೆ. ಬಟ್ ಇವಳು ಬುದ್ಧಿ ಬಂದು ಇವಳು ಓದೋಕೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನನ್ನ ಮನಸ್ಸಿಗೆ ಅವತ್ತಂಗೆ ಅನ್ನಿಸ್ಬಿಡ್ತು. ಮೊನ್ನೆ ಊರಿಗೆ ಹೋದಾಗ ಅವಾಗಲೇ ನಾನು ಕೇಳಿದೆ, ನೀನು ಹಿಂಗೆ ಮಾಡ್ತೀಯ, ನೀನು ದೊಡ್ಡವಳಾದ್ಮೇಲೆ ನನ್ನ ಮರೆತುಬಿಡ್ತೀಯ, ನನ್ನ ಜೊತೆ ಮಾತಾಡಲ್ವ, ಇವಾಗ ಅಮ್ಮ ಅಮ್ಮ ಅಂತ ಹೇಳ್ಕೊಂಬರ್ತೀಯ, ಎಲ್ಲರ ಹತ್ರನೂ ಮಾತಾಡಿಸ್ತೀಯ, ಚೆನ್ನಾಗಿರ್ತೀಯ ಅಂತ ಕೇಳಿದೆ. ಇಲ್ಲ ಅಮ್ಮ, ಇಲ್ಲ ಆಂಟಿ ದೂರ. ಒನ್ ಟೈಮ್ ಆಂಟಿ ಅಂತಾಳೆ, ಒನ್ ಟೈಮ್ ಅಮ್ಮ ಅಂತಾಳೆ. ಇಲ್ಲ ನಾನು ಹಂಗೆಲ್ಲ ಮಾಡಲ್ಲ, ಹಂಗೆಲ್ಲ ಇದು ಮಾಡಲ್ಲ ಅಂತ ಅಂತಾಳೆ. ಬಟ್ ಮುಂದೆ ಇರುತ್ತೆ ಗೊತ್ತಿಲ್ಲ. ಅವ್ರ ಜೊತೆ ಇರೋ ಗಂಟ ಚೆನ್ನಾಗಿರ್ಬೇಕಷ್ಟೇ. ಬಟ್ ಯಾಕೋ ದೊಡ್ಡವಳು ಜಾಸ್ತಿ ನೆನಪದು. ಸಿಕ್ಕಾಬಟ್ಟೆ ಬೇಜಾರಾಯ್ತೈತೆ ಗೈಸ್. ನಮಗೆ ಇಷ್ಟಪಟ್ಟವರು, ನಾವು ಇಷ್ಟಪಡ್ತಿದ್ದರು ನಮ್ಮಿಂದ ಯಾರಾದರೂ ಒಂಚೂರು ಇದಾಗ್ಬಿಟ್ರೆ ಎಷ್ಟು ಫೀಲಿಂಗ್ಸ್ ಆಗುತ್ತೆ ಅಂತ ಅವಳಿಗೆ ಗೊತ್ತು. ಬಟ್ ಅವ್ರ ಮನಸ್ಸಲ್ಲೆಲ್ಲ ಏನು ಅಂದ್ಕೊಂಡವ್ರೋ ಗೊತ್ತಿಲ್ಲ. ಬಟ್ ಚೆನ್ನಾಗಿರಲಿ, ಒಳ್ಳೆ ಎಜುಕೇಷನ್ ಆಗಲಿ, ಅವಳು ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ಅವಳೆಲ್ಲನೇ ಆಗಲಿ, ಅವ್ರ ಅಮ್ಮ ಎಲ್ಲ ಟೇಟಸ್ಗೆ ಹಾಕ್ತಿರ್ತಾಳೆ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಒಂದೊಂದು ಟೈಮ್ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಾನು ಹಾಕಿದ್ದೀನಿ. ನಾನು ಹಿಂಗೆ ಮಾಡಿ ಒಂದು ಟೈಮ್ ಹಿಂಗೆ ನಮ್ಮಮ್ಮ ಊರಿಗೆ ಹೋದ ಫೋನ್ ಮಾಡಿಕೊಡು ಮಾತಾಡಿಸ್ತೀನಂತು. ನಂಬರ್ ಇತ್ತು ನನ್ನ ಹತ್ರ ಅವಳದು. ಫೋನ್ ಮಾಡಿಕೊಟ್ಟೆ. ನಾನು ಯಾರು ಗೊತ್ತಿಲ್ವಾ ನಿನಗೆ, ನನಗೆ ಗೊತ್ತಿಲ್ಲ ಅಂತಂದು. ಮಾತಾಡ್ಸಲ್ವಾ, ನಾನು ಹೆಂಗೆ ಮಾತಾಡ್ಸೋದು ನನಗೆ ನೀನು ಯಾರೋ ಗೊತ್ತೇ ಇಲ್ಲ ಅಂದ್ಬಿಟ್ಟು. ಅವತ್ತೇ ಒಂಥರ ಸಖತ್ತು ದುಃಖ ಬಂದ್ಬಿಡ್ತು. ನಾನು ಮತ್ತೇನು ಮಾತಿಗೆ ನಾನು ರಿಟರ್ನ್ ಏನು ಮಾತಾಡಲೇ ಇಲ್ಲ, ಸುಮ್ಮನೆ ಬಿಟ್ಟೆ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ಸುಮ್ಮನೆ. ಅವತ್ತು ಹಂಗೆ ಮಕ್ಕೊಡ್ದಾಗ ಬಂದುಬಿಟ್ಲು. ನಂಗೆ ಗೊತ್ತೇ ಇಲ್ವಾ, ಇಲ್ಲ ಗೊತ್ತಿಲ್ಲ. ಹೌದಾ ಅಂತಂದು, ಸರಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನಾನು ಅದೇ ಸುಮ್ಮನೆ. ಆದರೆ ನನಗಳು ಮಾತಾಡ್ಸಲ್ಲ, ಕತೆ ಆಡ್ಸಲ್ಲ ಅಂತ ನನಗಳ ಬಗ್ಗೆ ಕೆಟ್ಟ ಒಪಿನಿಯನ್ ಗೊತ್ತಿಲ್ಲ. ಎಲ್ಲೇ ಇರಲಿ, ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ, ಒಳ್ಳೆ ಕೆಲಸ ಸಿಗಲಿ. ಅವಳಿಗೆ ಕೆಲಸ ಸಿಕ್ಕಿರೆ ನನ್ನಷ್ಟು ಖುಷಿ. ನಾನೇನು ಓದಿಸಿಲ್ಲ, ಬರ್ಸಿಲ್ಲ. ಅದು ನಾನು ಓದಿಸಿದ್ದೀನಿ ಬರ್ಸಿದ್ದೀನಿ ಅಂತ ನಾನು ಹೇಳ್ಕೊಳ್ಳಲ್ಲ. ನಾನು ಓದಿಸೂ ಇಲ್ಲ ಅವಳನ್ನ, ನಾನು ಬರ್ಸೂ ಇಲ್ಲ, ನಾನೇನು ಮಾಡಿಲ್ಲ. ಬಟ್ ಅವಳಿಗೆ ಕೆಲಸ ಸಿಕ್ಕಿರೆ ನನ್ನಷ್ಟು ಖುಷಿ ಕೊಡೋಳು ಯಾರೂ ಇಲ್ಲ. ಅಷ್ಟು ಖುಷಿ ಪಡ್ತೀನಿ. ದೇವ್ರ ಭಗವಂತ ಅವಳು ಹಿಂಗೆ ಕಾಪಾಡಲಿ, ಒಳ್ಳೆ ಕೆಲಸ ಕೊಡಿಸ್ಲಿ. ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಿದ್ದು ಇವತ್ತು ಓದಿಸ್ತವ್ರೆ. ಅಷ್ಟು ಕಷ್ಟ ಎಲ್ಲ ನೀವು ಓದಿಸ್ತಾರಲ್ಲ, ಮುಂದೆ ನಾಳೆ ದಿವಸ ಅವರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ಅಷ್ಟೇ. ಬಟ್ ನನ್ನ ರಿಕ್ವೆಸ್ಟ್ ಏನಂದರೆ, ದ್ವೇಷವನ್ನು ಸಾಧಿಸ್ತಾನೆ ಇರುತ್ತೆ. ದ್ವೇಷ ಅನ್ನೋದಕ್ಕಿಂತ ದ್ವೇಷ ಅನ್ನೋದಕ್ಕೆ ಮನಸ್ಸು ಬರೋಲ್ಲ. ಬಟ್ ಹಿಂಗೆ ಮಾತಿನ ಸಂದರ್ಭದಲ್ಲಿ ಇದಾಗಿದೆ. ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ಹೇಳಿ, ಇರೋಕ್ಕಾಗಲ್ಲ. ನಾನೀಗ ಬೇರೆ ಯಾರು ಮಾತಾಡ್ಸೋದ್ರೆ ಪರವಾಗಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವಳೊಬ್ಬಳಾದರೂ ಒನ್ ಟೈಮ್ ಆದ್ರೂ ಎಲ್ಲಾದರೂ ಸಿಕ್ತಾಗಾದ್ರೂ ಪಕ್ಕ ತೋರಿಸ್ಬಿಟ್ಟು ಮಾತಾಡಿಸ್ಲಿ ನೀಟಾಗಂತ ಅಷ್ಟೇ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ನನ್ನ ವಿಡಿಯೋ ನೋಡಿ ಬೇಜಾರಾಗಿ ಏನಾದರೂ ಏನು ಬೇಜಾರಾಗಿದ್ದರೆ ಸಾರಿ. ಏನು ಗೊತ್ತಾ, ಯಾಕೆ ನೋವುಗಳು ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಹೇಳ್ಕೊತಾರೆ ಅಂತಂದರೆ, ಒಂದು ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ. ನನ್ನ ಮನಸ್ಸಲ್ಲಿ ಇದ್ದಿದ್ದು ನೋವು ಹೇಳ್ಕೊಂಬಿಟ್ನಲ್ಲ ಅಂತೇಳಿ ಸಮಾಧಾನ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ಕೊಂಡೆ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಸಾರಿ, ಯಾರಿಗಾದರೂ ಬೇಜಾರಾಗಿದ್ದರೆ, ನನ್ನ ಮಾತಿಂದ ಬೇಜಾರಾಗಿದೆ, ವೆರಿ ವೆರಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.